ಎಲ್ಲರಿಗೂ ನಮಸ್ಕಾರ. ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವಂತಹ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹೆಜ್ಜೆಗಳು ಕಥಾ ಸ್ಪರ್ಧೆ. ನನ್ನ ಹೆಸರು ವಿದ್ಯಾಶ್ರೀ. ನನ್ನ ಕಥೆಯ ಶೀರ್ಷಿಕೆ ಸ್ವಾತಂತ್ರ್ಯದ ದೀಪಶಿಖೆ. ಒಂದು ಪುಟ್ಟ ಹಳ್ಳಿ ಹಿರೇಮರಳಿ. ಹೊರಗಿನಿಂದ ನೋಡಿದರೆ ಹಸಿರು ಹೊಲಗಳು, ಕೆರೆ, ಗುಡ್ಡಗಳ ನಡುವೆ ಮಲಗಿದ ಸುಂದರ ಊರು. ಆದರೆ ಆ ಮಣ್ಣಿನೊಳಗೆ ರೈತರ ಬೆವರಿನ ಜೊತೆ ನೋವಿನ ಕಣ್ಣೀರು ಬೆರೆತಿತ್ತು. ಬ್ರಿಟಿಷರ ಆಡಳಿತ ಕಾಲವದು. ಬೆಳೆ ಬಂದರೂ ರೈತನಿಗೆ ನೆಮ್ಮದಿ ಇರಲಿಲ್ಲ. ಕಂದಾಯದ ಹೆಸರಿನಲ್ಲಿ ಅಧಿಕಾರಿಗಳು ಜನರ ಮೇಲೆ ಒತ್ತಡ ಹೇರುತ್ತಿದ್ದರು. ಅವರಿಗೆ ಬೆಂಬಲವಾಗಿ ಊರಿನ ಪಾಟೀಲ ವೀರಪ್ಪ ನಿಂತಿದ್ದ. ಇವನಿಗೆ ಅಧಿಕಾರದ ಆಸೆ. ಬ್ರಿಟಿಷರ ಮೆಚ್ಚುಗೆ ಪಡೆಯುವುದೇ ಅವನ ಗುರಿ. ಸರ್ಕಾರದ ಆದೇಶ ಅಂದರೆ ಆದೇಶ, ಯಾರಿಗೂ ವಿನಾಯಿತಿ ಇಲ್ಲ ಎಂದು ಅವನು ಆಗಾಗ ಉಚ್ಚರಿಸುತ್ತಿದ್ದ. ಅವನ ಮಾತಿನ ಹಿಂದೆ ಜನರ ನೋವನ್ನು ನೋಡುವ ಮನಸ್ಸಿರಲಿಲ್ಲ. ಊರಿನ ಅಂಚಿನ ಮಣ್ಣಿನ ಮನೆಯಲ್ಲಿ ಗಂಗಾ ತನ್ನ ತಂದೆ ಹನುಮಪ್ಪನ ಜೊತೆ ವಾಸಿಸುತ್ತಿದ್ದಳು. ಇವರ ಬಳಿ ಇದ್ದದ್ದು ಚಿಕ್ಕ ತುಂಡು ಜಮೀನು ಮಾತ್ರ. ಈ ಭೂಮಿ ಅವನಿಗೆ ಕೇವಲ ಆಸ್ತಿ ಅಲ್ಲ, ಅವನ ತಂದೆ ತಾತನ ನೆನಪು. ಒಂದು ದಿನ ಬೀರಪ್ಪ ಪಾಟೀಲ ಕಂದಾಯದ ಚೀಟಿ ಹಿಡಿದು ಬಂದ. ಹನುಮಪ್ಪ ಕಂದಾಯ ಕಟ್ಟಬೇಕು ಎಂದು ಹೇಳಿದ. ಪಾಟೀಲರೇ, ಈ ವರ್ಷ ಮಳೆ ಕಡಿಮೆಯಾಗಿದೆ, ಬೆಳೆ ಕೈಕೊಟ್ಟಿದೆ, ಸ್ವಲ್ಪ ಕಾಲಾವಕಾಶ ಕೊಡಿ. ಹನುಮಪ್ಪ ಕೈ ಮುಗಿದು ಬೇಡಿಕೊಂಡ. ವೀರಪ್ಪ ತುಸು ಕಠಿಣವಾಗಿ ನಕ್ಕ. ಕಾಲಾವಕಾಶ ಕೊಟ್ಟರೆ ಸರ್ಕಾರ ನಡೆಯುತ್ತದೆಯಾ? ಅಲ್ಲಿಯವರೆಗೂ ಮೌನವಾಗಿದ್ದ ಗಂಗಾ ತಂದೆಯ ಪರ ವಹಿಸಿ, ಬೆಳೆ ಇಲ್ಲದ ಹೊಲದಿಂದ ತೆರಿಗೆ ಕೇಳುವುದು ನ್ಯಾಯವೇ ಪಾಟೀಲರೇ? ವೀರಪ್ಪ ಅವಳನ್ನು ವಾರೆಗಣ್ಣಿನಲ್ಲಿ ನೋಡಿ ವ್ಯಂಗ್ಯವಾಗಿ ಹೇಳಿದ. ಹೆಣ್ಣು ಮಕ್ಕಳ ಕೆಲಸ ಪ್ರಶ್ನೆ ಕೇಳುವುದಲ್ಲ. ಅನ್ಯಾಯದ ಮುಂದೆ ಪ್ರಶ್ನೆ ಕೇಳದಿರುವುದೇ ದೊಡ್ಡ ತಪ್ಪು. ಗಂಗಾ ಶಾಂತವಾಗಿ ಉತ್ತರಿಸಿದಳು. ಮಾತು ಮುಂದುವರಿಸಿದ ಮಗಳನ್ನು ಹನುಮಪ್ಪ ತಡೆದ. ಪಾಟೀಲ ಅಲ್ಲಿಂದ ಕಾಲ್ಕಿತ್ತ. ಅದೇ ಸಮಯದಲ್ಲಿ ಊರಿನ ಯುವಕ ರಾಮು ಹೊಸ ಕನಸೊಂದನ್ನು ಹೊತ್ತಿದ್ದ. ಹಗಲು ಹೊಲದಲ್ಲಿ ದುಡಿಯುತ್ತಿದ್ದ ಯುವಕರನ್ನು ರಾತ್ರಿ ಒಂದು ಹಳೆಯ ಮಂಟಪದಲ್ಲಿ ಸೇರಿಸುತ್ತಿದ್ದ. ಹೊರಗೆ ನೋಡಿದರೆ ಅದು ರಾತ್ರಿ ಶಾಲೆ, ಆದರೆ ಒಳಗೆ ಅಕ್ಷರದ ಜೊತೆ ಜಾಗೃತಿಯ ಪಾಠ ನಡೆಯುತ್ತಿತ್ತು. ರಾಮು ಮಕ್ಕಳಿಗೆ ಮತ್ತು ಯುವಕರಿಗೆ ಆಗಾಗ ಹೇಳುತ್ತಿದ್ದ, ಅಕ್ಷರ ಕಲಿತ ಕಣ್ಣುಗಳು ಮಾತ್ರ ಅನ್ಯಾಯವನ್ನು ಗುರುತಿಸಬಲ್ಲವು ಎಂದು. ಒಬ್ಬ ಯುವಕ ಒಂದಿನ, ರಾಮಣ್ಣ, ನಾವು ಬಡವರು, ನಮ್ಮಿಂದ ಏನು ಸಾಧ್ಯ? ರಾಮು ನಗುತ್ತಾ ಹೇಳಿದ, ಒಂದು ಸಣ್ಣ ದೀಪವು ಕತ್ತಲೆಯೊಂದಿಗೆ ಹೋರಾಡುತ್ತದೆ. ಬೆಳಕು ದೊಡ್ಡದೋ ಚಿಕ್ಕದೋ ಮುಖ್ಯವಲ್ಲ, ಅದು ಆರದಿರುವುದು ಮುಖ್ಯ. ಗಂಗಾ ಕೂಡ ಆ ರಾತ್ರಿ ಶಾಲೆಗೆ ಸೇರಿದಳು. ಮೊದಲ ದಿನ ರಾಮು ಅವಳಿಗೆ ಒಂದು ಪುಸ್ತಕ ಕೊಟ್ಟ. ಓದಲು ಇಷ್ಟವೇ? ಗಂಗಾ ಪುಸ್ತಕದ ಪುಟಗಳನ್ನು ಸವರುತ್ತಾ ಹೇಳಿದಳು, ನನ್ನ ಕೈಯಲ್ಲಿ ಇದುವರೆಗೂ ನೇಗಿಲು ಮಾತ್ರ ಇತ್ತು, ಈಗ ಅಕ್ಷರವೂ ಇರಲಿ. ರಾಮು ನಗುತ್ತಾ ಹೇಳಿದ, ನೇಗಿಲು ಭೂಮಿಯನ್ನು ಬದಲಿಸುತ್ತದೆ, ಅಕ್ಷರ ಮನಸ್ಸನ್ನು ಬದಲಿಸುತ್ತದೆ. ಆ ದಿನದಿಂದ ಗಂಗಾ ಕೇವಲ ವಿದ್ಯಾರ್ಥಿನಿಯಾಗಿರಲಿಲ್ಲ, ಅವಳು ಆ ಜಾಗೃತಿ ಪಯಣದ ಸಂಗಾತಿಯಾದಳು. ಹಳ್ಳಿಯಲ್ಲಿ ನಡೆಯುತ್ತಿದ್ದ ಈ ಬದಲಾವಣೆ ವೀರಪ್ಪ ಪಾಟೀಲನಿಗೆ ಇಷ್ಟವಾಗಲಿಲ್ಲ. ಜನರು ಕ್ರಮೇಣ ಪ್ರಶ್ನೆ ಕೇಳಲಾರಂಭಿಸಿದರು. ರೈತರು ತಮ್ಮ ಹಕ್ಕಿನ ಬಗ್ಗೆ ಮಾತನಾಡುತ್ತಿದ್ದರು. ಇದನ್ನು ನೋಡಿ ಅವನು ಗುಟ್ಟಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸುದ್ದಿ ನೀಡಿದ. ಹಳ್ಳಿಯಲ್ಲಿ ಕೆಲವರು ಸರ್ಕಾರದ ವಿರುದ್ಧ ಜನರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ. ಕೆಲ ದಿನಗಳಲ್ಲೇ ಬ್ರಿಟಿಷ್ ಅಧಿಕಾರಿ ವಿಲ್ಸನ್ ಸಾಹೇಬ ಹಿರೇಮರಳಿಗೆ ಬಂದ. ಅವನ ಆಗಮನದೊಂದಿಗೆ ಮತ್ತೆ ಭಯದ ನೆರಳು ಹಳ್ಳಿಯ ಮೇಲೆ ಬಿತ್ತು. ಜನರ ವಿಚಾರಣೆಗಳು ಆರಂಭವಾದವು. ರಾತ್ರಿ ಶಾಲೆಯ ದೀಪದ ಮೇಲೆ ಅಧಿಕಾರಿಗಳ ಕಣ್ಣು ಬಿತ್ತು. ಆದರೆ ಗಂಗಾ ಮತ್ತು ರಾಮುವಿಗೆ ಗೊತ್ತಿತ್ತು, ದೀಪದ ಜ್ವಾಲೆ ಚಿಕ್ಕದಾದರೂ ಅದನ್ನು ಕಾಯುವ ಕೈಗಳು ಇದ್ದರೆ ಕತ್ತಲೆ ಸೋಲಲೇಬೇಕೆಂದು. ಮುಂದೆ ಈ ಹೋರಾಟ ಇನ್ನಷ್ಟು ಕಠಿಣವಾಗಬೇಕಿತ್ತು. ಹಿರೇಮರಳಿ ಹಳ್ಳಿಯ ಮೇಲೆ ಬ್ರಿಟಿಷ್ ಅಧಿಕಾರಿಗಳ ನೆರಳು ಗಾಢವಾಗತೊಡಗಿತು. ಕ್ಯಾಪ್ಟನ್ ವಿಲ್ಸನ್ ತನ್ನ ಕಚೇರಿಯನ್ನು ತಾತ್ಕಾಲಿಕವಾಗಿ ಊರಿನ ಹಳೆಯ ಕಟ್ಟಡದಲ್ಲಿ ಸ್ಥಾಪಿಸಿದ. ಅವನ ಜೊತೆ ಬಂದ ಸಿಪಾಯಿಗಳು ಪ್ರತಿಯೊಂದು ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು. ರೈತರು ಹೊಲದಲ್ಲಿ ದುಡಿಯುವುದಕ್ಕಿಂತ ಕಂದಾಯದ ಚಿಂತೆಯಲ್ಲಿ ಮುಳುಗಿದರು. ಒಂದು ದಿನ ವಿಲ್ಸನ್ ಸಾಹೇಬ ವೀರಪ್ಪ ಪಾಟೀಲನನ್ನು ಕರೆದು ಕೇಳಿದ, ಈ ಊರಿನಲ್ಲಿ ಸರ್ಕಾರದ ವಿರುದ್ಧ ಯಾರು ಜನರನ್ನು ಪ್ರಚೋದಿಸುತ್ತಿದ್ದಾರೆ? ವೀರಪ್ಪ ತಲೆಬಾಗಿ ಹೇಳಿದ, ಸಾಹೇಬ, ಕೆಲವು ಯುವಕರು ರಾತ್ರಿ ಶಾಲೆಯ ಹೆಸರಿನಲ್ಲಿ ಜನರಿಗೆ ಬೇರೆ ವಿಚಾರಗಳನ್ನು ಹೇಳುತ್ತಿದ್ದಾರೆ. ಯಾರು ಅವರ ನಾಯಕ? ರಾಮು. ವಿಲ್ಸನ್ನ ಕಣ್ಣುಗಳಲ್ಲಿ ಕಠಿಣತೆ ಮೂಡಿತು. ಅವನ ಚಲವನದ ಮೇಲೆ ಕಣ್ಣು ಇಡಿ. ಆದರೆ ಭಯದ ನಡುವೆಯೂ ರಾತ್ರಿ ಶಾಲೆಯ ದೀಪ ಆರಲಿಲ್ಲ. ಆ ದಿನ ರಾಮು ಯುವಕರಿಗೆ ಹೇಳುತ್ತಿದ್ದ,
ನಮ್ಮ ಹೋರಾಟ ಕೇವಲ ಬ್ರಿಟಿಷರ ವಿರುದ್ಧವಲ್ಲ, ನಮ್ಮೊಳಗಿನ ಭಯದ ವಿರುದ್ಧವೂ ಹೌದು. ಗಂಗಾ ಮಕ್ಕಳಿಗೆ ಅಕ್ಷರ ಕಲಿಸುತ್ತಿದ್ದಳು. ಒಬ್ಬ ಪುಟ್ಟ ಹುಡುಗಿ ಹೇಳಿದಳು, ಅಕ್ಕ ಓದಿದ ಮೇಲೆ ಏನಾಗಬಹುದು? ಗಂಗಾ ಅವಳ ತಲೆಯ ಮೇಲೆ ಕೈಯಿಟ್ಟು, ಮೊದಲು ನಿನ್ನನ್ನು ನೀನು ಅರಿತುಕೊಳ್ಳುತ್ತೀಯ, ನಂತರ ಜಗತ್ತನ್ನು ಬದಲಾಯಿಸುವ ಶಕ್ತಿ ಬರುತ್ತದೆ. ಜನರಲ್ಲಿನ ಬದಲಾವಣೆ ಕೆಲವರಿಗೆ ಆಶ್ರಯವಾದರೆ ಕೆಲವರಿಗೆ ಅಪಾಯವಾಗಿತ್ತು. ವೀರಪ್ಪ ಪಾಟೀಲನ ಮನೆಯಲ್ಲಿ ವಾಸಿಸುತ್ತಿದ್ದ ಅವನ ಹೆಂಡತಿ ಲಕ್ಷ್ಮಮ್ಮ ಎಲ್ಲವನ್ನು ಮೌನವಾಗಿ ಗಮನಿಸುತ್ತಿದ್ದಳು. ಅವಳ ಗಂಡ ಅಧಿಕಾರದ ಆಸೆಯಿಂದ ಜನರ ನೋವನ್ನು ಮರೆತಿದ್ದ. ಒಂದು ರಾತ್ರಿ ಅವಳು ವೀರಪ್ಪಗೆ ಕೇಳಿದಳು, ನಮ್ಮ ಊರಿನ ಜನರು ಕಣ್ಣೀರಿನಿಂದ ಸಿಗುವ ಗೌರವ ನಿಜವಾಗಿಯೂ ಗೌರವವೇ? ವೀರಪ್ಪ ಕೋಪದಿಂದ ಉತ್ತರಿಸಿದ, ರಾಜಕೀಯದಲ್ಲಿ ಭಾವನೆಗಳಿಗೆ ಜಾಗವಿಲ್ಲ. ಲಕ್ಷ್ಮಮ್ಮ ನಿಧಾನವಾಗಿ ಹೇಳಿದಳು, ಭಾವನೆ ಇಲ್ಲದ ಅಧಿಕಾರ ಮನುಷ್ಯನನ್ನು ದೊಡ್ಡವನನ್ನಾಗಿಸುವುದಿಲ್ಲ, ಅವನನ್ನು ಒಳಗಿನಿಂದ ಸಣ್ಣವನನ್ನಾಗಿಸುತ್ತದೆ. ವೀರಪ್ಪ ಆ ಮಾತನ್ನು ನಿರ್ಲಕ್ಷಿಸಿದ. ಇತ್ತ ಬ್ರಿಟಿಷ್ ಅಧಿಕಾರಿಗಳು ಒಮ್ಮೆಲೆ ರಾತ್ರಿ ಶಾಲೆಯ ಮೇಲೆ ದಾಳಿ ನಡೆಸಿದರು. ಕೆಲವು ಪುಸ್ತಕಗಳು, ದಾಖಲೆಗಳನ್ನು ವಶಪಡಿಸಿಕೊಂಡರು. ರಾಮುವನ್ನು ಹುಡುಕಿದರು, ಆದರೆ ಯುವಕರು ಅವನನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿದ್ದರು. ಗಂಗಾಳ ತಂದೆ ಹನುಮಪ್ಪ ಮಾತ್ರ ಅವರ ಕಣ್ಣಿಗೆ ಬಿದ್ದರು. ಕಂದಾಯ ಬಾಕಿ ಇದೆ ಎಂದು ಹೇಳಿ ಅವನನ್ನು ಬಂಧಿಸಲಾಯಿತು. ಗಂಗಾ ತತ್ತರಿಸಿದಳು. ಅವಳು ನೇರವಾಗಿ ವಿಲ್ಸನ್ ಸಾಹೇಬನ ಕಚೇರಿಗೆ ಹೋದಳು. ನನ್ನ ತಂದೆಯನ್ನು ಬಿಡುಗಡೆ ಮಾಡಿ. ವಿಲ್ಸನ್ ಅವಳತ್ತ ನೋಡಿ ಹೇಳಿದ, ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಯಾರೂ ನಡೆಯಬಾರದು. ಗಂಗಾ ದೃಢವಾಗಿ ಹೇಳಿದಳು, ನನ್ನ ತಂದೆ ಅಪರಾಧಿಯಲ್ಲ, ಅವನು ತನ್ನ ನೆಲ ಉಳಿಸಿಕೊಳ್ಳಲು ಹೋರಾಡಿದ ರೈತ. ವಿಲ್ಸನ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಅವನಿಗೆ ಗಂಗಾಳ ಧೈರ್ಯ ಅಚ್ಚರಿಯುಂಟು ಮಾಡಿತು. ನಿನ್ನಂಥ ಹೆಂಗಸರು ಇಷ್ಟು ಪ್ರಶ್ನೆ ಕೇಳುವುದನ್ನು ನಾನು ನೋಡಿಲ್ಲ. ಗಂಗಾ ಉತ್ತರಿಸಿದಳು, ಪ್ರಶ್ನೆಗಳಿಗೆ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ ಸಾಹೇಬ. ಕೆಲ ದಿನಗಳ ನಂತರ ರಾಮು ಮರಳಿ ಬಂದ. ಹನುಮಪ್ಪನ ಬಂಧನ, ಊರಿನ ಪರಿಸ್ಥಿತಿ ಎಲ್ಲವನ್ನು ಕೇಳಿ ಅವನ ಮನಸ್ಸು ನೋವಿನಿಂದ ತುಂಬಿತು. ಗಂಗಾ, ಈ ಹೋರಾಟದ ದಾರಿ ಸುಲಭವಲ್ಲ. ಗಂಗಾ ದೀಪದ ಜ್ವಾಲೆಯತ್ತ ನೋಡುತ್ತಾ ಹೇಳಿದಳು, ಬೆಳಕು ಕೊಡುವ ದೀಪವು ಸುಡುತ್ತಲೇ ಇರುತ್ತದೆ. ರಾಮು, ನೋವು ಇಲ್ಲದೆ ಬದಲಾವಣೆ ಹುಟ್ಟುವುದಿಲ್ಲ. ಆ ಮಾತು ರಾಮುವಿನ ಮನಸ್ಸಿನಲ್ಲಿ ಅಚ್ಚಳಿಯಿತು. ಕಾಲ ಕಳೆದಂತೆ ಗಂಗಾ ಮತ್ತು ರಾಮುವಿನ ಸಂಬಂಧ ಸ್ನೇಹವನ್ನು ಮೀರಿ ಶಾಶ್ವತ ಬಂಧವಾಯಿತು. ಆದರೆ ಅವರ ಮುಂದೆ ಇನ್ನೊಂದು ದೊಡ್ಡ ಸವಾಲು ನಿಂತಿತ್ತು, ಸಮಾಜದ ಕಟ್ಟಳೆ. ಗಂಗಾ ವಿಧವೆಯಾಗಿದ್ದಳು. ಆ ಕಾಲದ ಸಮಾಜದಲ್ಲಿ ವಿಧವೆಯ ಜೀವನಕ್ಕೆ ಅನೇಕ ನಿರ್ಬಂಧಗಳಿದ್ದವು. ಆದರೂ ರಾಮು ಒಂದು ನಿರ್ಧಾರ ತೆಗೆದುಕೊಂಡ. ಮನುಷ್ಯನ ಮೌಲ್ಯ ಅವನ ಜನ್ಮದಿಂದಲ್ಲ, ಅವನ ಗುಣದಿಂದ ಹೇಳಿ ಗಂಗಾಳ ಕೈ ಹಿಡಿದ. ಅವರ ವಿವಾಹ ಸಂಪ್ರದಾಯಗಳ ವಿರುದ್ಧದ ಒಂದು ಮೌನ ಬಂಡಾಯವಾಗಿತ್ತು. ಕೆಲವರು ವಿರೋಧಿಸಿದರು, ಕೆಲವರು ಆಶ್ಚರ್ಯಪಟ್ಟರು. ಆದರೆ ಹಳ್ಳಿಯ ಬಡ ಜನರ ಕಣ್ಣಲ್ಲಿ ಹೊಸ ಭರವಸೆ ಮೂಡಿತು. ಇದನ್ನು ಸಹಿಸದ ವೀರಪ್ಪ ಪಾಟೀಲ ಮತ್ತೆ ಬ್ರಿಟಿಷರಿಗೆ ಸುದ್ದಿ ನೀಡಿದ. ರಾಮು ಮತ್ತು ಅವನ ಸಂಗಡಿಗರು ಇನ್ನಷ್ಟು ಜನರನ್ನು ಸಂಘಟಿಸುತ್ತಿದ್ದಾರೆ. ಈ ಬಾರಿ ಬ್ರಿಟಿಷರು ದೊಡ್ಡ ಕ್ರಮ ಕೈಗೊಂಡರು. ರಾತ್ರಿ ಶಾಲೆಯ ಮೇಲೆ ಮತ್ತೆ ದಾಳಿ ನಡೆಯಿತು. ರಾಮು ಮತ್ತು ಹಲವು ಯುವಕರನ್ನು ಬಂಧಿಸಲಾಯಿತು. ಗಂಗಾಳನ್ನು ವಿಚಾರಣೆಗೆ ಕರೆದೊಯ್ಯಲಾಯಿತು. ಆದರೆ ಅವಳ ಮನಸ್ಸಿನೊಳಗಿನ ದೀಪವನ್ನು ಯಾರೂ ಬಂಧಿಸಲು ಸಾಧ್ಯವಾಗಲಿಲ್ಲ. ಅವಳನ್ನು ಬಿಟ್ಟು ಕಳಿಸಿದರು. ರಾಮು ಮತ್ತು ಅವನ ಸಂಗಡಿಗರನ್ನು ಬಂಧಿಸಿದ ನಂತರ ಹಿರೇಮರಳಿ ಹಳ್ಳಿ ಮತ್ತೆ ಮೌನದ ಹೊದಿಕೆಯಲ್ಲೇ ಮುಳುಗಿತು. ಒಮ್ಮೆ ಮಕ್ಕಳ ನಗುವಿನಿಂದ ತುಂಬಿದ್ದ ರಾತ್ರಿ ಶಾಲೆಯ ಮಂಟಪದ ಬಾಗಿಲು ಮುಚ್ಚಿತು. ನೆಲದ ಮೇಲೆ ಬಿದ್ದಿದ್ದ ಫಲಕಗಳು, ಅರ್ಧ ಬರೆದ ಅಕ್ಷರಗಳು, ಧೂಳು ಹಿಡಿದ ಪುಸ್ತಕಗಳು ಎಲ್ಲವೂ ಒಂದು ಅಪೂರ್ಣ ಕನಸಿನಂತೆ ಕಾಣುತ್ತಿದ್ದವು. ಗಂಗಾಳ ಮನಸ್ಸು ಅದೇ ಮಂಟಪವಾಗಿತ್ತು. ಒಳಗೆ ಸಾವಿರ ಪ್ರಶ್ನೆಗಳ ಬಿರುಗಾಳಿ. ನಾವು ಆರಂಭಿಸಿದ ದಾರಿ ಇಲ್ಲಿಗೆ ಮುಗಿಯಿತೆ ಎಂದು ಅವಳು ತನ್ನೊಳಗೆ ಕೇಳಿಕೊಳ್ಳುತ್ತಿದ್ದಳು. ಆದರೆ ರಾಮುವಿನ ಮಾತು ಅವಳಿಗೆ ನೆನಪಾಗುತ್ತಿತ್ತು. ದೀಪದ ಜ್ವಾಲೆ ಚಿಕ್ಕದಾದರೂ ಅದನ್ನು ಕಾಯುವ ಕೈಗಳು ಇದ್ದರೆ ಕತ್ತಲೆ ಸೋಲುತ್ತದೆ. ಒಂದು ಸಂಜೆ ಯಾರಿಗೂ ತಿಳಿಯದಂತೆ ಪಾಟೀಲನ ಹೆಂಡತಿ ಲಕ್ಷ್ಮಮ್ಮ ಗಂಗಾಳ ಮನೆಗೆ ಬಂದಳು. ಅವಳ ಮುಖದಲ್ಲಿ ಹಿಂದಿನ ಐಶ್ವರ್ಯದ ಹೆಮ್ಮೆ ಇರಲಿಲ್ಲ. ಬದಲಾಗಿ ವರ್ಷಗಳ ನೋವಿನಿಂದ ಮೂಡಿದ ಪ್ರೌಢತೆ ಇತ್ತು. ಗಂಗಾ ಎಂದು ಕರೆದಳು. ಗಂಗಾ ತಿರುಗಿ ನೋಡಿದಳು. ಅಮ್ಮ, ನೀವು ಇಲ್ಲಿ? ಲಕ್ಷ್ಮಮ್ಮ ನಿಧಾನವಾಗಿ ಒಳಗೆ ಬಂದಳು. ನನ್ನ ನೋವನ್ನು ನೋಡಲು ಬಂದಿಲ್ಲ, ನಿನ್ನೊಳಗಿನ ಧೈರ್ಯವನ್ನು ನೆನಪಿಸಲು ಬಂದಿದ್ದೇನೆ. ಗಂಗಾಳ ಕಣ್ಣು ತುಂಬಿತು. ಎಲ್ಲರೂ ಹೋದರು. ಅಮ್ಮ, ರಾಮು ಜೈಲಿನಲ್ಲಿ, ಅಪ್ಪನ ಜೀವನವೇ ಕಷ್ಟವಾಗಿದೆ, ನಾನು ಏನು ಮಾಡಲಿ ಎಂದು ಕೈ ಚೆಲ್ಲಿದಳು. ಲಕ್ಷ್ಮಮ್ಮ ಅವಳ ಕೈ ಹಿಡಿದು ಹೇಳಿದಳು, ಮರದ ಕೊಂಬೆ ಮುರಿದರೂ ಬೇರು ಜೀವಂತವಾಗಿದ್ದರೆ ಮರೆ ಮತ್ತೆ ಚಿಗುರುತ್ತದೆ. ನಿಮ್ಮ ಹೋರಾಟದ ಬೇರು ಅಕ್ಷರ. ಲಕ್ಷ್ಮಮ್ಮ ತನ್ನ ಮಡಿಲಿನಿಂದ ಒಂದು ಹಳೆಯ ಪುಸ್ತಕ ತೆಗೆದಳು. ಇದನ್ನು ಇಟ್ಟುಕೋ. ಗಂಗಾ ಆಶ್ಚರ್ಯದಿಂದ ಕೇಳಿದಳು, ಇದು ಏನು? ನನ್ನ ಬಾಲ್ಯದ ಪುಸ್ತಕ. ನನಗೂ ಓದುವ ಆಸೆ ಇತ್ತು, ಆದರೆ ಮನೆಯ ಗೋಡೆಗಳು ನನ್ನನ್ನು ತಡೆದವು. ನೀನು ಆ ಗೋಡೆಗಳನ್ನು ಒಡೆಯಬೇಕು.
ಗಂಗಾ ಪುಸ್ತಕವನ್ನು ಎದೆಗೊತ್ತಿಕೊಂಡಳು. ನೀವು ಇಷ್ಟು ವರ್ಷ ಎಲ್ಲವನ್ನೂ ಸಹಿಸಿಕೊಂಡಿರಿ. ಲಕ್ಷ್ಮಮ್ಮನ ಕಣ್ಣಲ್ಲಿ ನೋವು ಮೂಡಿತು. ಕೆಲವೊಮ್ಮೆ ಮೌನವೂ ಒಂದು ಬಂಧನವಾಗುತ್ತದೆ ಗಂಗಾ. ಆದರೆ ಆ ಮೌನದೊಳಗೆ ಹುಟ್ಟುವ ಸಂಕಲ್ಪವೇ ಒಂದು ದಿನ ಧ್ವನಿಯಾಗುತ್ತದೆ. ಆ ರಾತ್ರಿ ಗಂಗಾ ಬಹಳ ಹೊತ್ತು ನಿದ್ದೆ ಮಾಡಲಿಲ್ಲ. ರಾಮುವಿನ ನೆನಪು, ತಂದೆಯ ಕಷ್ಟ, ಹಳ್ಳಿಯ ಜನರ ನೋವು ಎಲ್ಲವೂ ಅವಳ ಮನಸ್ಸಿನಲ್ಲಿ ಅಲೆಗಳಂತೆ ಎದ್ದವು. ಆದರೆ ಬೆಳಗಿನ ಜಾವ ಅವಳು ಒಂದು ದೃಢ ನಿರ್ಧಾರಕ್ಕೆ ಬಂದಾಗಿತ್ತು. ಆ ದಿನ ರಾತ್ರಿ ಶಾಲೆಯ ಬಾಗಿಲು ತೆರೆದಳು. ಧೂಳನ್ನು ತೊಳೆದು ನೆಲವನ್ನು ಸ್ವಚ್ಛಗೊಳಿಸಿ ಒಂದು ಸಣ್ಣ ದೀಪ ಹಚ್ಚಿದಳು. ಕೆಲವು ಮಕ್ಕಳು ನಿಧಾನವಾಗಿ ಬಂದರು. ಅಕ್ಕ, ಶಾಲೆ ಮತ್ತೆ ಶುರುವಾಯಿತಾ? ಗಂಗಾ ನಗುತ್ತಾ ಹೇಳಿದಳು. ಶಾಲೆ ಯಾವಾಗಲೂ ಇತ್ತು ಕಂದ, ಬಾಗಿಲು ಮಾತ್ರ ಮುಚ್ಚಿತ್ತು. ಆ ದಿನ ಅವಳು ಮೊದಲ ಅಕ್ಷರ ಬರೆದಳು. ಒಬ್ಬ ಬಾಲಕ ಕೇಳಿದ, ಅಕ್ಕ, ಈ ಅಕ್ಷರದ ಅರ್ಥ ಏನು? ಗಂಗಾ ದೀಪದ ಜ್ವಾಲೆಯನ್ನು ನೋಡುತ್ತಾ ಹೇಳಿದಳು. ಇದು ಎಂದರೆ ಅಕ್ಷರ ಮಾತ್ರವಲ್ಲ, ಆತ್ಮಗೌರವ, ಅರಿವು, ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯ. ಮಕ್ಕಳ ಕಣ್ಣುಗಳಲ್ಲಿ ಹೊಸ ಬೆಳಕು ಮೂಡಿತು. ಕೆಲ ವರ್ಷಗಳು ಕಳೆದವು. ದೇಶ ಸ್ವಾತಂತ್ರ್ಯದ ಹೋರಾಟ ಮತ್ತಷ್ಟು ಬಲವಾಯಿತು. ಹಿರೇಮರಳಿಯಲ್ಲೂ ಬದಲಾವಣೆ ಕಾಣಿಸಿತು. ಒಮ್ಮೆ ಕಂದಾಯದ ಭಯದಿಂದ ತಲೆಬಾಗಿದ್ದ ಜನರು ಈಗ ತಮ್ಮ ಹಕ್ಕಿನ ಬಗ್ಗೆ ಮಾತನಾಡುತ್ತಿದ್ದರು. ಒಮ್ಮೆ ಮಕ್ಕಳಿಗೆ ಶಿಕ್ಷಣ ಬೇಡ ಎಂದವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸತೊಡಗಿದರು. ಅವಳು ಹೊತ್ತಿಸಿದ್ದ ಆ ಸಣ್ಣ ದೀಪ ಮುಂದೆ ನೂರಾರು ಹೆಜ್ಜೆಗಳಿಗೆ ದಾರಿದೀಪವಾಯಿತು. ಧನ್ಯವಾದಗಳು.